ಸಖತ್ತಾಗಿದೆ. ತಂದೆ ತಾಯಿ ಒಂದು ಕುಟುಂಬ ಸಮೇತ ಬಂದು ಕೂತ್ಕೊಂಡು ನೋಡುವಂಥ ಚಿತ್ರ. ನಿಜ ಸಖತ್ತಾಗೈತೆ ಫಿಲಮ್ ಮಾತ್ರ. ದಯವಿಟ್ಟು ಈ ಶನಿವಾರ ಭಾನುವಾರ ನಿಮ್ಮ ತಂದೆ ತಾಯಿನ ಕರ್ಕೊಬಂದು ಚಿತ್ರಮಂದಿರಗಳಲ್ಲಿ ಈ ಫಿಲಮ್ ನೋಡಿ. ನಿಜ ಸಖತ್ತಾಗೈತೆ ಸರ್. ಒಂದು ಹೇಳ, ಥಿಯೇಟ್ರಿಂದ ಅಳದೆ ಆಚೆ ಬಂದ ಅಂದರೆ ವ್ಯಕ್ತಿನೇ ಅಲ್ಲ ಸರ್. ಅವನೊಂಥರ ಅವ್ನಿಗೆ ಮನುಷ್ಯತ್ವನೇ ಇಲ್ಲ ಅಂತ, ಅಷ್ಟು ಚೆನ್ನಾಗಿದೆ ಫಿಲಮ್. ಗಿಲ್ಲಿ ಅವ್ರದ್ದು ಚೆನ್ನಾಗಿದೆ, ಗಿಲ್ಲಿ ಅವರು ಚೆನ್ನಾಗಿ ನಗಿಸಿದ್ದಾರೆ, ಚೆನ್ನಾಗಿದೆ ಫಿಲಮ್. ಅಂದರೆ ಒಬ್ಬರು ತಂದೆ ಒಬ್ಬರು ಹೆಂಗೆ ನಮ್ಮನ್ನು ನೋಡ್ಕೊಳ್ತಾರೋ ಅದೇ ಥರ ನಾವು ಅವ್ರನ್ನ ನೋಡ್ಕೋಬೇಕಂತ 26 ಬೆಸ್ಟ್ ಮೂವಿ ಇನ್ಯಾವುದೂ ಇಲ್ಲ. ನೆಕ್ಸ್ಟ್ ಬಂದರು ಸಾಯಿ ಕುಮಾರ್, ಮತ್ತು ಅವು ಹೀರೋ ಕೂಡ ಚೆನ್ನಾಗಿ ಮಾಡಿದ್ರು, ಹೀರೋಯಿನು ಚೆನ್ನಾಗಿ ಮಾಡಿದ್ರು. ನೋಡೇ ಇಲ್ಲ. ಅಂದರೆ ಇನ್ನೋಸೆಂಟ್ಸ್ ಅಂದರೆ ಅವರ ರವಿಶಂಕರ್ ಇದ್ದಾರಲ್ಲ, ಅವ್ರ ತಮ್ಮ, ಅವರು ಕಾಮಿಡಿನೂ ಮಾಡ್ತಾರೆ, ವಿಲನೂ ಮಾಡ್ತಾರೆ, ಬಟ್ ಎಲ್ಲದಕ್ಕೂ ಸೂಟ್ ಆಗ್ತಾರೆ. ಬೆಸ್ಟು ಅಂದರೆ ಹೀರೋ ವಿಲನ್ನಲ್ಲಿ ಎಲ್ಲದರಲ್ಲೂ ಕಾಮಿಡಿಯಲ್ಲಿ ಸಾಯಿ ಕುಮಾರ್ ಫ್ಯಾಮಿಲಿನೇ ಬೆಸ್ಟ್. ಬಟ್ ಬೆಸ್ಟ್ ಮೂವಿ ಇನ್ಯಾವುದೂ ಬರೋದೂ ಇಲ್ಲ. ಬಟ್ ಗಿಲ್ಲಿ ಬಂದಿದ್ದು ಇನ್ನೂ ಖುಷಿ ಆಯಿತು. ಜೈ ಗಿಲ್ಲಿ. ನಟನೆ ತುಂಬ ಇಷ್ಟ ಆಯಿತು. ಮತ್ತು ತಾಯಿ ತಂದೆ ಮಗನ ಹೆಂಗೆ ನೋಡ್ಕೋಬೇಕು, ಮಗ ತಂದೆನ ಹೆಂಗೆ ನೋಡಬೇಕು ಅನ್ನೋದನ್ನ ಬಿಡಿಯಾಗಿ ತೋರಿಸಿದ್ದಾರೆ. ಅದು ಈ ಸಿನಿಮಾದಲ್ಲಿ ನೋಡಿ ಮಕ್ಕಳು ಏನು ಕಲಿಬೇಕು? ಡ್ರಗ್ಸು, ಸಿಗರೇಟು, ಡ್ರಿಂಕ್ಸು ಇವೆಲ್ಲ ಬಿಡೋದು ಲಾಸ್ಟಿಗೆ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಆಲ್ ದ ಬೆಸ್ಟ್. ಗಿಲ್ಲಿ ಅವ್ರದ್ದು ಯಾವತ್ತೂ ಸೂಪರ್. ಅವರು ಒಳ್ಳೆ ಮೆಸೇಜ್ ಇದೆ. ತಂದೆ ಆದವನು ಮಗನ ಯಾವ ರೀತಿ ಸಾಕ್ತಾನೆ, ಮಗ ಆದವನು ತಂದೆನ ಯಾವ ರೀತಿ ನೋಡ್ಕೊಬೇಕು ಅಂತ ಒಳ್ಳೆ ಚಿತ್ರ ಇದು. ಪ್ರತಿಯೊಬ್ಬರು ಈ ಪಿಕ್ಚರ್ ನೋಡಲೇಬೇಕಾಗುತ್ತೆ. ಈಗಿನ ಕಾಲದಲ್ಲಿ ಇದೇ ನಡೀತಾ ಇರೋದು, ಏನು ಹೇಳ್ತೀರಾ ಈಗಿನ ಕಾಲ? ಈಗ ನಡೀತಾ ಇರೋದೇ ಇದೇನೆ. ಅದರಿಂದ ಇದು ತಿಳುವಳಿಕೆ ಎಲ್ಲರಿಗೂ, ಈ ಮೂವಿಯಿಂದ ಎಲ್ಲರೂ ಬದಲಾಗಲಿ. ಅಪ್ಪನ ತಂದೆನ ಯಾರು ನನ್ನ ಮಕ್ಕಳನ್ನೆಲ್ಲ ಹೆಂಗೆ ನೋಡ್ಕೊಬೇಕು ಅನ್ನೋದನ್ನ ಈ ಚಿತ್ರದಲ್ಲಿ ನೋಡಿದ್ರೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಯಾಕಂದರೆ ಇದರಲ್ಲಿ ಒಳ್ಳೆ ಮೆಸೇಜ್ ಇದೆ. ಯಾಕಂದರೆ ದುಷ್ಟ ಚಟಗಳು ಇದೆಯಲ್ಲ, ಈ ಗಾಂಜಾ ಹೊಡಿಯೋದು, ಈ ಅಫೀಮ್ ತಗೊಳ್ಳೋದು, ಈ ಕಾಲೇಜ್ ಹುಡುಗರು ಎಲ್ಲ ಅಪ್ಪ ಯಾವ ರೀತಿ ಸಾಕಿ ಮಗನ್ನ ಕಾಲೇಜಿಗೆ ಕಳಿಸ್ತಾನಲ್ವ, ಅದನ್ನು ದುರ್ಬಳಕೆ ಪಡಿಸ್ಕೊತಾರೆ. ಮಾದಕ ವಸ್ತುದಿಂದ ದೂರ ಇರಿ, ಒಳ್ಳೆ ತಂದೆಗೆ ಮಗನಾಗಿರ್ರಿ ಅನ್ನೋದು ಒಂದು. ಅಷ್ಟೆಲ್ಲ ಆದರೂ ಸಪೋರ್ಟ್ ಮಾಡ್ತಾನೆ ಮಗನಿಗೆ ಅಂತಂದರೆ ಅದು ಹೆಂಗೆ ಅನಿಸುತ್ತೆ? ಏನು ಅನಿಸುತ್ತೆ ಅಂದರೆ, ಎಷ್ಟೇ ಆಗಲಿ ತಂದೆ ತಾನೇ ಮಗನ್ನ ಎತ್ತಿದ್ರಿಂದ ನೋಡ್ಕೊಳ್ಳೇಬೇಕಾಗುತ್ತೆ. ಒಳ್ಳೆಯ ರೀತಿ ಬುದ್ಧಿ ಕಲ್ತಿದ್ದಾನೆ. ಆದ್ದರಿಂದ ಸಪೋರ್ಟ್ ಮಾಡೋದು ಎಷ್ಟು ಸರಿ? ಅದು ತಪ್ಪೇನೆ. ಅಂದರೆ ಈ ಚಿತ್ರ ನೋಡೋದ್ರಿಂದ ತಂದೆ ಆದವನು ಯಾವ ರೀತಿ ಬೆಳೆಸ್ಬೇಕು ಮಗನ್ನ, ಮಗ ಆದವನು ತಂದೆನ ಯಾವ ರೀತಿ ನೋಡ್ಕೊಬೇಕು ಅನ್ನೋದು ಒಳ್ಳೆ ಮೆಸೇಜ್ ಇದೆ. ಈ ಚಿತ್ರ ನೋಡಿದ್ರೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ತಂದೆ ಮಗ ಯಾವ ರೀತಿ ಇರಬೇಕು, ದುಷ್ಟ ಚಟಗಳಿಗೆ ತಂದೆ ಸಪೋರ್ಟ್ ಮಾಡಬಾರ್ದು ಮಗನಿಗೆ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಇದೆ. ಪ್ರತಿಯೊಬ್ಬರು ಈ ಸಿನಿಮಾ ನೋಡ್ರಿ ಅಂತ ಹೇಳ್ತೀವಿ. ಸಾಯಿ ಕುಮಾರ್ ಪಾತ್ರ ತುಂಬ ಚೆನ್ನಾಗಿದೆ. ಮುಂಚೆ ಎಲ್ಲ ತುಂಬ ಇದಾಗ್ಬಿಡ್ತಿತ್ತು ಅವ್ರದ್ದು, ರೌಡಿಸಮ್ಮು ಆ ಥರ ಒಳ್ಳೊಳ್ಳೆ ಡೈಲಾಗ್ಗಳೆಲ್ಲ ಬರ್ತೀವಿ. ಇದರಲ್ಲಿ ತುಂಬ ಸೈಲೆಂಟಾಗಿ ಡೀಸೆಂಟಾಗಿ ಚಿತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಚೆನ್ನಾಗಿತ್ತು ಸರ್. ಫುಲ್ ಎಮೋಷನಲ್ ಆಗಿದೆ. ಇಲ್ಲ ಸರ್, ಚೆನ್ನಾಗಿತ್ತು ಸಿನಿಮಾ ನೋಡೋಕ್ಕೆ. ನಮಗೇನೋ ತುಂಬ ಇಷ್ಟ ಆಯಿತು. ನೋಡೋರ್ಗು ಸಖತ್ತಾಗಿ ಇಷ್ಟ ಇರುತ್ತೆ ಸರ್. ಹ್ಞೂ ಸರ್, ಅವ್ರದ್ದು ಒಂದು ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್. ಹ್ಞೂ ಸರ್, ಇಷ್ಟ ಆಯಿತು. ನೀವು ಕಣ್ಣೀರು ಹಾಕಿದ್ರಾ ಸಿನಿಮಾ ನೋಡಿ? ಹೌದು ಸರ್, ಅದು ಬಂತು. ಚೆನ್ನಾಗಿದೆ. ಒಬ್ಬ ತಂದೆ ಮಗನ ಯಾವ ರೀತಿ ಸಾಕಬೇಕು ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಫಾದರ್ ಸೆಂಟಿಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಕನೆಕ್ಟ್ ಟು ಫಾದರ್ ತುಂಬ ಚೆನ್ನಾಗಿದೆ ಸರ್. ಗಿಲ್ಲಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಗಿಲ್ಲಿ ಸೂಪರ್. ಗಿಲ್ಲಿ ಅಂದರೆ ಸೂಪರ್. ಆಲ್ವೇಸ್ ಗಿಲ್ಲಿ ತುಂಬ ಇಷ್ಟ. ಗಿಲ್ಲಿ ಕ್ಯಾರೆಕ್ಟರ್ ತುಂಬ ಕಾಮಿಡಿಯಾಗಿ ತುಂಬ ಚೆನ್ನಾಗಿದೆ. ಇನ್ನು ಧನ್ಯ ಎಲ್ಲರೂ ಫ್ಯಾಮಿಲಿ ಸಮೇತ ನೋಡ್ಬೋದು. ತುಂಬ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದೆ. ಕ್ಯಾರೆಕ್ಟರ್ ಎಲ್ಲರೂ ಇಷ್ಟ ಆಯಿತು, ಚೆನ್ನಾಗಿದೆ. ಫಾದರ್ ಸೆಂಟಿಮೆಂಟ್ ಎಲ್ಲ ತುಂಬ ಇಷ್ಟ.